ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ದಾವಣಗೆರೆ ದಕ್ಷಿಣ ದಂಗಲ್ನ ಪರಿಣಾಮ ಕೆಲವು ಮುಸ್ಲಿಂ ನಾಯಕರನ್ನ ತಲೆದಂಡ ಮಾಡಲಾಯಿತು. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮುಸ್ಲಿಂ ಧರ್ಮ ಗುರುಗಳು ಸುದ್ದಿಗೋಷ್ಠಿಯನ್ನ ನಡೆಸಿದರು. ನಜೀರ್ ರಾಜೀನಾಮೆ, ಜಬ್ಬಾರ್ ಉಚ್ಚಾಟನೆ ವಿಚಾರವಾಗಿ ಬೇಸರ ತರಿಸಿದೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ಗಿಂತ ಜನ ದೊಡ್ಡವರು ಅಂತ ಅರ್ಥೈಸಿಕೊಳ್ಬೇಕಿದೆ ಕಾಂಗ್ರೆಸ್ ಪಕ್ಷ. ಒಂದು ಬೈ ಎಲೆಕ್ಷನ್ಗಾಗಿ ಮುಸ್ಲಿಂ ಸಮುದಾಯವನ್ನೇ ಎದುರು ಹಾಕೊಳ್ಳುವಂತಹ ಕೆಲಸವನ್ನ ಪಕ್ಷ ಮಾಡಿದ್ದು, ಮುಸ್ಲಿಮರು ಕಾಂಗ್ರೆಸ್ನಿಂದ ದೂರಾದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾ ಅಂತ ಪ್ರಶ್ನಿಸಿದ್ದಾರೆ. ಮತ್ತು ಅದಕ್ಕೆ ಪೂರಕ ಎಂಬಂತೆ ಗುಜರಾತ್, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಅನುಭವ ಆಗಿದೆಯಲ್ವಾ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಒಂದು ಸೀಟ್ ಕೂಡ ಕಾಂಗ್ರೆಸ್ ಗೆಲ್ಲೋದಕ್ಕಾಗಿಲ್ಲ ಆ ಭಾಗದಲ್ಲಿ. ಕರ್ನಾಟಕದಲ್ಲೂ ಕೂಡ ಆ ಪರಿಸ್ಥಿತಿಯನ್ನ ತಂದುಕೋಬೇಡಿ ಅನ್ನುವ ಎಚ್ಚರಿಕೆಯ ನುಡಿಗಳಿದಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮುಸ್ಲಿಂ ನಾಯಕರು ಇವತ್ತು ಸುದ್ದಿಗೋಷ್ಠಿ ನಡೆಸುವ ಮೂಲಕವಾಗಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಒಂದು ಉಪಚುನಾವಣೆಗೋಸ್ಕರ ಇಷ್ಟೆಲ್ಲ ಆಗಬೇಕಿತ್ತ ಅಂತ ಪ್ರಶ್ನಿಸಿದ್ದಾರೆ. था कि पार्टी अगर कोई पार्टी लीडर पार्टी के खिलाफ जाता है तो पार्टी कार्रवाई करे उसूल से, शोकात नोटिस दे, उसको सफाई का मौका दे, उसको बात ಮುಸ್ಲಿಂ ಸಮುದಾಯದ ಜನಪ್ರತಿನಿಧಿಗಳು ಮತ್ತೆ ನಾಯಕತ್ವವನ್ನ ಕಾಂಗ್ರೆಸ್ ಪಕ್ಷ ನಡೆಸ್ಕೊಳ್ತಾರೋ ರೀತಿ ಮತ್ತೆ ಒಟ್ಟಾರೆ ಹೊರ ಜಗತ್ತಿಗೆ ಮುಸ್ಲಿಂ ನಾಯಕತ್ವದ ಬಿಕ್ಕಟ್ಟು ಅಂತ ಹೋಗ್ತಾ ಇದೆಯಲ್ಲ, ಅದನ್ನ ಕಾಂಗ್ರೆಸ್ ಪಕ್ಷ ತನ್ನ ಪಕ್ಷದ ಚೌಕಟ್ಟಿನಲ್ಲಿ, ವೇದಿಕೆಯಲ್ಲಿ, ರೀತಿ ನೀತಿಯಲ್ಲಿ ಯಾವ ರೀತಿ ಮೇಲ್ವಿಚಾರಣೆ ಮಾಡಬೇಕು, ಕಾರಣ ಕೇಳಬೇಕು, ಕ್ರಮ ತಗೋಬೇಕು, ಮತ್ತೆ ನಂತರ ಅವರು ನಿರ್ಧಾರ ತಗೋಬೇಕು. ಈ ಪ್ರಕ್ರಿಯೆ ಮಾಡೋಕೆ ಕಾಂಗ್ರೆಸ್ ಪಕ್ಷ ಸ್ವತಂತ್ರವಾಗಿರುತ್ತೆ. ಅದು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಿಗೆ ಅನ್ವಯ ಆಗುತ್ತೆ. ಇದರ ಆಚೆಗೆ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಜನಪ್ರತಿನಿಧಿಗಳು ಮತ್ತು ಮುಸ್ಲಿಂ ನಾಯಕರ ವಿರುದ್ಧ ಒಟ್ಟಾರೆ ನಡೀತಾ ಇರೋ ಆಂತರಿಕ ಬಿಕ್ಕಟ್ಟು ಮತ್ತೆ ಪಕ್ಷ ಅವ್ರ ವಿರುದ್ಧ ಏಕಾಏಕಿ ಕ್ರಮ ಕೈಗೊಳ್ಳುತ್ತಿರುವುದು ಕಾರಣ ಕೇಳದೆ ವಜಾ ಮಾಡ್ತಾ ಇರೋಂಥ ಸಂದಿಗ್ಧ ಪರಿಸ್ಥಿತಿ ಇದೆಯಲ್ಲ, ಅದನ್ನ ಆ ಕ್ರಮದ ವಿರುದ್ಧ